ಒನ್ ಕನ್ನಡ ಪ್ರಾದೇಶಿಕ ಸುದ್ದಿವಾಹಿನಿ ಇವತ್ತು ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರ್ತಕ್ಕಂಥ ಯಾವುದಾದ್ರೂ ಒಂದು ನ್ಯೂಸ್ ಕನ್ನಡ ಚಾನಲ್ ಇದ್ದರೆ ಅದು ನ್ಯೂಸ್ ಒನ್ ಕನ್ನಡ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಕೇವಲ 2 ವರ್ಷದಲ್ಲೇ ಇದು ಅತಿ ಹೆಚ್ಚು ನೀವು ಯಾರು ಮೊಬೈಲ್ನಲ್ಲೂ ನೋಡಿದ್ರೂ ಸಹಿತ ನ್ಯೂಸ್ ಒನ್ ಕನ್ನಡದ ವಿಷಯ ಪ್ರಸ್ತಾಪ ಆಗ್ತೈತಿ. ಹಾಗಾಗಿ ಇವತ್ತು ಅದು 2 ವರ್ಷ ತುಂಬಿದ ನಾಳೆ 12ನೇ ತಾರೀಕಿಗೆ 2 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಆ ಕನ್ನಡ ನ್ಯೂಸ್ ಚಾನಲ್ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗಲಿ, ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ನ್ಯೂಸ್ ಚಾನಲ್ ಆಗಲಿ ಅಂತಕ್ಕಂಥದ್ದನ್ನು ಶುಭಾರೈಸಿ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಚಾನಲ್ಲು ಯಾಕಂದರೆ ನಾನು ಡೈಲಿ ನೋಡ್ತೀನಿ, ಮೊಬೈಲ್ನಾಗ ನಿಮ್ಮದು ಒಂದು ಇದೇ ಬರುತ್ತೆ, ಅದು ಆ್ಯಪ್, ಅದು ಡೈಲಿ ನಿಮ್ಮದು ನೋಡ್ತೀನಿ. ಆದರೆ ನಮ್ಮ ದಾವಣಗೆರೆಯಲ್ಲಿ ಯಾವುದೋ ಸುದ್ದಿ ನೇರವಾಗಿ ದಿಟ್ಟತನದಿಂದ ಏನಾದರೂ ಪ್ರಚಾರ ಮಾಡ್ತಾಯಿದ್ರೆ ಅದು ನ್ಯೂಸ್ ಒನ್ ಚಾನಲ್. ಯಾಕಂದ್ರೆ ನಾನು ಭಾಳ ಚಾನಲ್ ನೋಡಿದ್ದೀನಿ, ಭಾಳ ಪತ್ರಿಕೆಗಳು ನೋಡಿದ್ದೀನಿ. ಅದರಲ್ಲಿ ಹೆಚ್ಚಿನದಾಗಿ ಭಾಳ ದಿಟ್ಟತನದಿಂದ ಯಾವುದೇ ವಿಷಯ ಇರಲಿ ನೇರವಾಗಿ ವಿಷಯನ ತಿಳಿಸ್ತಾರೆ. ಬರೀ ಇದು ದಾವಣಗೆರೆ ಸೀಮಿತ ಆಗಬಾರ್ದು ನಿಮ್ಮ ಚಾನಲ್ಲು, ಇದು ಕರ್ನಾಟಕಕ್ಕೂ ನಿಮ್ಮದು ಚಾನಲ್ ಎಲ್ಲ ಕಡೆಗೆ ಬೆಳೀಲಿ ಅಂತೇಳಿ ಶುಭವನ್ನು ಹಾರೈಸ್ತದೆ. ಒನ್ ಕನ್ನಡ ನ್ಯೂಸ್ ಅತ್ಯಂತ ಪ್ರಜ್ವಲಿತ ಮಾಧ್ಯಮ ಸುದ್ದಿಯಾಗಿ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಎಲ್ಲ ಸುದ್ದಿಯನ್ನು ಕಲೆ ಹಾಕಿ ಸಾಮಾನ್ಯ ಜನರ ಧ್ವನಿಯಾಗಿ ಇವತ್ತು ಒನ್ ಕನ್ನಡ ನ್ಯೂಸ್ ಸುದ್ದಿಯನ್ನು ಮಾಡ್ತಾಯಿದೆ. ಹೀಗೆ ಜನರ ಧ್ವನಿಯಾಗಿ ಹೆಚ್ಚಿನ ರೀತಿಯನ್ನು ಕಾರ್ಯನಿರ್ವಹಿಸಲಿ ಅಂತೇಳಿ ನಾನು 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಒನ್ ಕನ್ನಡ ನ್ಯೂಸ್ 2 ವರ್ಷ ತುಂಬಿದ್ದಕ್ಕೆ ಫಸ್ಟ್ ಅದಕ್ಕೆ ಶುಭಾಶಯ ಹೇಳ್ತೀನಿ. ಶುಭಾಶಯ ಹೇಳೋ ಮುಖಾಂತರ ಇದು ಯಾಕೆಂದರೆ ದಾವಣಗೆರೆ ಅಷ್ಟೇ ಸೀಮಿತ ಆಗಬಾರ್ದು, ಇಡೀ ಕರ್ನಾಟಕ ತುಂಬ ಸೀಮಿತ ಆಗಲಿ, ಹಾಗೂ ಬಡ ಜನಕ್ಕೆ ಒಂದು ಒಳ್ಳೆಯ ಒಂದು ಬಡ ಜನಕ್ಕೆ ಒಂದು ಸಮಾಜಕ್ಕೆ ನ್ಯಾಯ ಕೊಡೋಂಗೆ ಒಂದು ನ್ಯೂಸ್ ಚಾನಲ್ ಬೆಳೀಲಿ ಅಂತ ಹೇಳ್ತಾ ಈ ನ್ಯೂಸ್ ಒನ್ ಕನ್ನಡಕ್ಕೆ ಶುಭಾಶಯ ಹೇಳುತ್ತೇನೆ. ಇದು 2 ವರ್ಷಕ್ಕೆ ಯಾವ ಥರ ಕೆಲಸ ಮಾಡಿದೆ ಅಂದರೆ, ಬಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಮಗೆ ಫಸ್ಟ್ ಓಪನ್ ಆಗೋದೇ ಒನ್ ನ್ಯೂಸ್ ಕನ್ನಡ, ಒನ್ ಕನ್ನಡ ನ್ಯೂಸು. ಹಾಗಾಗಿ ನಾನು ಅದು ಅತಿ ಹೆಚ್ಚು ದಿವಸ ಬೆಳಗ್ಗೆ ನೋಡೋದು ಫಸ್ಟ್ ನ್ಯೂಸ್ ನೋಡೋದೇ ಒನ್ ಕನ್ನಡ ನ್ಯೂಸ್ನೇ. ಹಾಗಾಗಿ ಇದು 2 ವರ್ಷದಿಂದ ಇದು ಕೆಲಸ ಹೆಂಗೆ ನಡೀತೈತೆ ಅಂದರೆ, ಯಾರನ್ನೂ ಬಿಟ್ಟಿಲ್ಲ, ಎಂಥ ರಾಜಕೀಯ ವ್ಯಕ್ತಿ ಆಗಲಿ, ಎಂಥ ಶ್ರೀಮಂತರಾಗಲಿ, ಎಂಥ ಅಧಿಕಾರಿಗಳೇ ಆಗಲಿ, ಯಾರನ್ನೂ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ನ್ಯೂಸ್ ಕನ್ನಡ ಒನ್ ಚಾನಲ್ಲು ಇನ್ನೊಂದು 100 ವರ್ಷ ಪೂರೈಸ್ತೆ ಅಂತ ನಾನು ಕೇಳ್ಕೊತೀನಿ. ಆತ್ಮೀಯರೇ, ಕನ್ನಡ ನ್ಯೂಸ್ ಚಾನಲ್ಲು ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಸುದ್ದಿಗಳನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಈ ಊರಲ್ಲಿ ಏನು ಭ್ರಷ್ಟಾಚಾರ ಹಗರಣಗಳಾಗಲಿ, ಎಂಥ ಒಂದು ಕೇಸ್ಗಳು ಹಗರಣಗಳಾಗಲಿ ನಡೆದಂಥ ವಿಚಾರಗಳನ್ನು ವಿಜೃಂಭಣೆಯಿಂದ ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಒನ್ ಕನ್ನಡ ಈ ಜಿಲ್ಲೆಯೊಳಗೆ ಅತ್ಯುತ್ತಮವಾಗಿ ಮಾಡ್ತದೆ. ಅವರು ಈ 2ನೇ ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಒಂದು ನ್ಯೂಸ್ ಚಾನಲ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿ ಅತ್ಯುತ್ತಮ ಕನ್ನಡ ಚಾನಲ್ ಆಗಿ ಬೆಳೀಲಿ ಅಂತ ಶುಭ ಹಾರೈಸ್ತಾನೆ. ಒನ್ ಕನ್ನಡ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅದನ್ನು ಹೇಳೋಂಗಿಲ್ಲ, ಭಾಳ ನ್ಯೂಸ್ ಅಂತೂ ಪಕ್ಕಾ ನ್ಯೂಸು ಬೇಗ ಕಲೆಕ್ಟ್ ಆಗುತ್ತೆ. ಒನ್ ನ್ಯೂಸ್ ಕನ್ನಡ ಯಾವುದೇ ಒಂದು ರಾಜಕೀಯ ಆಗಲಿ, ಒಂದು ಬಡವರ ಒಂದು ಪರವಾಗಲಿ, ಒಂದು ದೇವರ ಒಂದು ದೇವಸ್ಥಾನದಾಗಲಿ, ಜಾತ್ರೆದಾಗಲಿ ಭಾರಿ ಫಾಸ್ಟಾಗಿ ನಡೀತಾ ಇದೆ ನ್ಯೂಸ್ ಕನ್ನಡ. ಈ ಒಂದು ಸುದ್ದಿ ಹಂಚ್ಕೊಳ್ಳೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಒನ್ ಕನ್ನಡ ನ್ಯೂಸ್ ನಮ್ಮ ದಾವಣಗೆರೆ ನಗರದಲ್ಲಿರ್ತಕ್ಕಂತಹ ಪ್ರಾದೇಶಿಕ ಸುದ್ದಿನ ನಮ್ಮ ನಗರದ ಎಲ್ಲ ನಮ್ಮ ಜಿಲ್ಲೆಯ ವ್ಯಾಪ್ತಿ ಬಹಳ ಸೊಗಸಾಗಿ ಅದನ್ನು ನಮ್ಮೆಲ್ಲರಿಗೂ ತಲುಪಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅದು 2 ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಇನ್ನೂ ದೊಡ್ಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋ ರೀತಿ ಆಗಲಿ ಅಂತಕ್ಕಂಥ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನ ದಾವಣಗೆರೆ ಕನ್ನಡ ಒನ್ ನ್ಯೂಸ್ ಚಾನಲ್ಲು 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ನಿಜವಾಗ್ಲೂ ಈ ನ್ಯೂಸ್ ಚಾನಲ್ಲು ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಏನೇನು ಕಾರ್ಯಕ್ರಮಗಳನ್ನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಲ್ಲ, ಎಲ್ಲ ಕಾರ್ಯಕ್ರಮಗಳು ತುಂಬ ಎನ್ಕರೇಜ್ ಮಾಡಿ ಈ ಚಾನಲ್ ಪ್ರಸಾರ ಮಾಡ್ತಾ ಇದೆ. ಬಹುಶಃ ಸುಮಾರು ಚಾನಲ್ಗಳ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಚಾನಲ್ನವರು ಕೆಲವೊಂದು ವಿಷಯಗಳನ್ನ ಪ್ರಚಾರ ಮಾಡಿದರೆ, ಇವರು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಫಸ್ಟ್ ಏನಪ್ಪ ಅಂದರೆ, ಇದಕ್ಕೆ ಉದಾಹರಣೆ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ತಪ್ಪು ಮಾಡಿದರೂ ಕೂಡ
ತಪ್ಪಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನೋದು ಈ ಚಾನಲ್ನವರು ಧೈರ್ಯವಾಗಿ ಹೇಳ್ತಿದ್ದಾರೆ. ಅದಕ್ಕೆ ಹೇಳೋದು ಸತ್ಯಮೇ ಜಯತು ಅಂತ ಹೇಳ್ತಿದ್ದೀವಿ. ಇವತ್ತು ಸತ್ಯ ಎಲ್ಲಿದೆಯೋ ಅಲ್ಲಿ ಇವತ್ತು ನಮಗೆ ಎಲ್ಲ ರೀತಿ ಪ್ರಾಮಾಣಿಕವಾಗಿ ಕಣ್ಣಿಗೆ ಕಾಣುತ್ತೆ ಅಂತ ಇವತ್ತಿನ ದಿನ ಈ ಒಂದು ಚಾನಲ್ ನಮ್ಮ ದಾವಣಗೆರೆಯಲ್ಲಿ ಬಂದಿರೋದು ನನಗಂತೂ ತುಂಬ ಹೆಮ್ಮೆ ಇದೆ. ನನ್ನ ಜೊತೆಗೆ ಇನ್ನೂ ಸಾವಿರಾರು ಜನ, ಲಕ್ಷಾಂತರ ಜನ ದಾವಣಗೆರೆಯಲ್ಲಿ ಈ ಒಂದು ಚಾನಲ್ನ ಲೈಕ್ ಮಾಡ್ತಿದ್ದಾರೆ. ಯಾವುದಾರ ಒಂದು ಪ್ರಸಾರ ಏನಾದ್ರು ಮಾಡಬೇಕು ಅಂತ ಹೇಳಿದರೆ ಬೇರೆ ಚಾನಲ್ನಲ್ಲಿ ಡಿಲೇ ಆಗ್ಬೋದು, ಆದರೆ ನ್ಯೂಸ್ ಚಾನಲ್ ಇವಾಗ ಏನು ನಡೀತಾ ಇದೆ ಪ್ರೆಸೆಂಟ್ ಹಂಗೆ ಲೈವಲ್ಲೇ ಎಲ್ಲ ತೋರಿಸ್ತಾರೆ. ಅವ್ರು ಯಾರೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇವತ್ತು DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಂದು ರಂಗದಲ್ಲೂ ಕೂಡ ಅವರ ಒಂದು ಪ್ರಾಮಾಣಿಕತೆಯನ್ನು ಎತ್ತಿಡಿಯುವಂಥ ಒಂದು ನ್ಯೂಸ್ ಚಾನಲ್ಲು ಕನ್ನಡ ಒಂದು ನ್ಯೂಸ್ ಚಾನಲ್ ಆಗಿದೆ. ನಿಜವಾಗ್ಲೂ ಒನ್ ಕನ್ನಡ ನ್ಯೂಸ್ ಚಾನಲ್ ಆಗಿದೆ. ಒನ್ ಕನ್ನಡ ನ್ಯೂಸ್ ಚಾನಲಿಗೆ ಈ ದಿನ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಥರ ನ್ಯೂಸ್ ಚಾನಲ್ಲು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆಯಲ್ಲಿ ಬರಬೇಕು. ಈ ಒಂದು ನ್ಯೂಸ್ ಚಾನಲ್ಲಿಗೆ ನನ್ನ ಶುಭ ಹಾರೈಕೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ನ್ಯೂಸ್ ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಯಾಕಂದರೆ ಇಲ್ಲಿ ವಿಚಾರಗಳು ನಮ್ಗೆ ತುಂಬ ತಿಳಿಯುತ್ತೆ. ಈ ಒಂದು ವಿಚಾರಗಳನ್ನ ನಾವು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಅಗತ್ಯ ಇದೆ. ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ಇವರಿಗೆ ಯಾವಾಗಲೂ ಶುಭ ಹಾರೈಸ್ತಾ ಇದ್ದೀನಿ. ಆಮೇಲೆ ಈ ತಂಡ ಹೆಂಗಿದೆ ಅಂತ ಹೇಳಿದರೆ, ಮೊದಲನೇದಾಗಿ ನಾನು ಯಶವಂತ್ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ, ಎರಡನೇದು ನಮ್ಮ ಪ್ರವೀಣು, ಮೂರನೇದು ನಮ್ಮ ರಾಕೇಶು, ನಾಲ್ಕನೇದು ಅಣ್ಣೇಶ್ ಅವರು. ಇವರೆಲ್ಲ ಹೆಂಗಪ್ಪ ಅಂದರೆ ಒಂದು ಫೋನ್ ಮಾಡಿದರೆ ಈ ಥರ ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಡಿಲೇನೇ ಮಾಡಲ್ಲ. ಫಸ್ಟ್ ನಮಗಿಂತ ಮುಂಚೆ ಅವರೇ ಇರ್ತಾರೆ. ಇಂಥ ಒಂದು ಚಾನಲ್ನ ನಾವೆಲ್ಲರೂ ಲೈಕ್ ಮಾಡೋಣ ಅಂತ ಹೇಳ್ತಾ ಶುಭ ಸಂದರ್ಭದಲ್ಲಿ ಆ ಒಂದು ತಂಡದವರಿಗೆಲ್ಲರಿಗೂ ಶುಭ ಹಾರೈಸ್ತಿದ್ದೀನಿ. ಧನ್ಯವಾದಗಳು. ಮೊದಲನೇದಾಗಿ ಒನ್ ಕನ್ನಡ ನ್ಯೂಸ್ ಅವರಿಗೆ ನಾನು ಶುಭ ಕೋರ್ತೀನಿ. ನಿರಂತರವಾಗಿ ಇಡೀ ರಾಜ್ಯಾದ್ಯಂತ, ಬರೀ ದಾವಣಗೆರೆ ಜಿಲ್ಲೆ ಸೀಮಿತವಾಗಿಲ್ಲ ಒನ್ ಕನ್ನಡ ನ್ಯೂಸ್, ಇಡೀ ರಾಜ್ಯಾದ್ಯಂತ ಬರುವಂಥ ಎಲ್ಲ ಬ್ರೇಕಿಂಗ್ ನ್ಯೂಸ್, ಎಸ್ಪೆಷಲಿ ಬ್ರೇಕಿಂಗ್ ನ್ಯೂಸ್, ಅದು ಶಿಕ್ಷಣ ಮಟ್ಟದಲ್ಲಾಗಲಿ ಇಲ್ಲ ಸರ್ಕಾರದ ಹಂತದಲ್ಲಿ ಯಾವುದೇ ಒಂದು ಮಾಹಿತಿ ಇದ್ದರೆ ಯಾವುದಾದ್ರು ಒಂದು ಒಳ್ಳೆ ಚಾನಲ್ ಓಪನ್ ಮಾಡಿಬಿಟ್ಟು ನೀವು ಮಾಹಿತಿ ಬೇಕಂದಾಗ ಫಸ್ಟ್ ಒನ್ ಕನ್ನಡ ನ್ಯೂಸಿಗೆ ನಾವು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡ್ಕೊಂಬಿಟ್ರೆ ನಮಗೆಲ್ಲ ಮಾಹಿತಿ ಸಿಗ್ತಾಯಿದೆ. ಅವರಿಗೆ ಮೊದಲನೇದಾಗಿ ನಾನು ಶುಭ ಕೋರ್ತೀನಿ. ಅಲ್ಲಿರುವಂಥ ಕೆಲಸ ಮಾಡ್ತಿರುವಂಥ ಎಲ್ಲ ಎಡಿಟರ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ಹಿಡಿದು ಪ್ರತಿಯೊಬ್ಬರು ಅವ್ರ ಶ್ರಮ ಭಾಳ ಇದೆ. ಇದೇ ಥರ 100 ವರ್ಷ ಬೆಳ್ಕೊಂಡು ಹೋಗಲಿ, ಒಳ್ಳೊಳ್ಳೆ ಕಾರ್ಯಕ್ರಮ ಏನೆಲ್ಲ ಪ್ರಸಾರ ಮಾಡಲಿ. ಆಮೇಲೆ ಸಾಕಷ್ಟು ಲೈವ್ ಕಾರ್ಯಕ್ರಮ ಮಾಡ್ತಾರೆ. ನಿಜಕ್ಕೂ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ ಅಂದರೆ ಮೊನ್ನೆ ನಡೆದಂಥ ವಾಲ್ಮೀಕಿ ಜಯಂತಿಯವರಾಗಲಿ, ಆಮೇಲೆ ಸ್ವತಂತ್ರ, ಆಮೇಲೆ ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಅನೇಕ ಜಿಲ್ಲೆದಂಥ ರಾಜ್ಯದಂಥ ನಡೆಯುವಂಥ ಸೆಷನ್ಸ್ಗಳು ಆಗಲಿ, ಸಚಿವರು ಮಾತಾಡಿದ್ದು, CM ಮಾತಾಡಿದ್ದು, ಅಪೋಸಿಷನ್ ಲೀಡರ್ಸ್ ಮಾತಾಡಿದ್ದು, ಪ್ರತಿಯೊಂದು ವಿಷಯ ಭಾಳ ಸೊಗಟಾಗಿ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಿದ್ದಾರೆ. ನಿಜಕ್ಕೂ ಶ್ಲಾಘನೀಯ. ಇದೇ ಥರ ಈ ಚಾನಲ್ ಇನ್ನೂ ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳೀಲಿ, ಇಡೀ ರಾಜ್ಯದಂಥ ಹೆಸರು ಮಾಡಲಿ ಅಂತೇಳಿ ನಾನು ಭಗವಂತ ದೇವರಲ್ಲಿ ಕೇಳ್ಕೊತೀನಿ. ದಾವಣಗೆರೆ ಒನ್ ಕನ್ನಡ ನ್ಯೂಸು ಇಡೀ ರಾಜ್ಯದಾದ್ಯಂತ ಹೆಸರು ಮಾಡಿದೆ. ಅದೇ ರೀತಿಗೆ 286ನೇ ಸಂತ ಸೇವಾಲಾಲ್ ಜಯಂತಿಯನ್ನು ಈ ಒಂದು ಮಾಧ್ಯಮದ ಮುಖಾಂತರ, ನಾವು ಈ TV ಮುಖಾಂತರ ಮಾಡಿದಾಗ 5 ರಿಂದ 6 ಲಕ್ಷ ಜನ ವ್ಯೂಸ್ ಮುಖಾಂತರ ಒಳ್ಳೆ ನಮ್ಮ ಇಡೀ ಈ ಜಾತ್ರೆ ಇಷ್ಟು ವರ್ಷ ಆದರೂ ಕೂಡ ಇಷ್ಟೊಂದು ಅದ್ಧೂರಿಯಾಗಿ ಪ್ರಚಾರ ಆಗಿರಲಿಲ್ಲ. ಬಟ್ ಈ ಒನ್ ಕನ್ನಡ ನ್ಯೂಸ್ ಚಾನಲ್ನವ್ರು ಮಾಡಿರ್ತಕ್ಕಂಥ ಪ್ರಚಾರದಿಂದ, ಅವರ ಒಂದು ಲೈವಿಂದ ಇವತ್ತು ನಮ್ಮ ಸಮಾಜದಲ್ಲ ಔಟ್ ಆಫ್ ಬೇರೆ ಬೇರೆ ರಾಜ್ಯದವರು, ಅದೇ ರೀತಿಯಾಗಿ ವಿದೇಶದವರು ಸಹ ನೋಡಿ ನಮಗೆ ಫೋನ್ ಮಾಡಿದರೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆ ಹಾರ್ಟ್ಲಿ ನಾವು ವಿಶೇಷನ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಒನ್ ಕನ್ನಡ ದಾವಣಗೆರೆ. ಮೊದಲನೇದಾಗಿ 286ನೇ ಸೇವಾಲಾಲ್ ಜಯಂತಿಗೆ ನೇರ ಪ್ರಸಾರ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಒನ್ ಕನ್ನಡ ನ್ಯೂಸ್ಗೆ ಸಲ್ಲುತ್ತೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಕಾರ್ಯಗಳನ್ನು ಮಾಡಿ ಇನ್ನು ಮುಂದೆ ಒಳ್ಳೆ ಕೆಲಸ ಸಲ್ಲಿಸಲಿ ಅಂತೇಳಿ ನಾನು ಈ ಮೂಲಕ ಶುಭ ಕೋರ್ತೇನೆ. ಒನ್ ಕನ್ನಡ ಚಾನಲ್ ನ್ಯೂಸು 2 ವರ್ಷ ತುಂಬಿದ್ದು, ಆಮೇಲೆ ನಮ್ಮ ಶಿವಲಾಲ್ದ ಒಂದು ಜಯಂತಿ ಪ್ರಯುಕ್ತ ಎಲ್ಲ ಒಂದು ಪ್ರಸಾರಗಳು ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಿದ್ದಕ್ಕೆ ಧನ್ಯವಾದಗಳು. ಒನ್ ಕನ್ನಡ ನ್ಯೂಸ್ ಚಾನಲ್ ಪ್ರಾರಂಭವಾಗಿ ಇಲ್ಲಿಗೆ 2 ವರ್ಷ ಮುಕ್ತಾಯವಾಯಿತು. ನಿಜವಾಗ್ಲೂ ಭಾಳ ಹೆಮ್ಮೆವಾದ ವಿಚಾರ ಏನಂದರೆ, ಒನ್ ಕನ್ನಡ ನ್ಯೂಸ್ ಚಾನಲ್ ಪ್ರಾರಂಭದಾಗಿಂದ ನಮ್ಮ ಬಂಜಾರ ಸಮುದಾಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಸುದ್ದಿ ಇರಲಿ, ಅವರು ನೇರವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ನೇರವಾಗಿ ಪ್ರಸಾರವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನ್ಯೂಸ್ ಕನ್ನಡದ ಬಗ್ಗೆ ನಾನು ಇನ್ನೊಂದು ಭಾಳ ನನ್ನ ಹೆಮ್ಮೆಯಾದ ವಿಷಯ, ನಮ್ಮ ಎಲ್ಲ ಕರ್ನಾಟಕದ ಬಂಜಾರ ಎಲ್ಲ ಜನಾಂಗದ ಪರವಾಗಿ ನಾನು ನನಗೆ ಹೇಳ್ಕೊಳ್ಳೋದು ಏನಂದರೆ, ಯಾವ ವರ್ಷವೂ ನೇರ ಪ್ರಸಾರವಾಗಿ ನಮ್ಮ ಸಂತ ಸೇವಾಲಾಲ್ ಮಹಾಮಠ ಜನ್ಮಸ್ಥಾನದ ಜಾತ್ರೆ ನಡೀತಕ್ಕಂಥ ನೇರ ಪ್ರಸಾರವಾಗಿ ಕಳೆದ ವರ್ಷ ಕನ್ನಡ ನಿಮ್ಮ ಏನು ನ್ಯೂಸ್ ಚಾನಲ್ ಒನ್ ಕನ್ನಡ ನ್ಯೂಸ್ ಚಾನಲ್ ನಿಜವಾಗ್ಲೂ ಭಾಳ
ಭಾಳ ಒಳ್ಳೆ ಕೆಲಸ ಮಾಡಿದೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕದ ಬಂಜಾರ ಸಮಾಜ ಕನ್ನಡ ನ್ಯೂಸ್ ಬಗ್ಗೆ ಭಾಳ ಅಭಿಮಾನ ಇದೆ. ಇದೇ ಥರ ಮುಂದುವರಿಲಿ. ಹಾಗಾಗಿ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ ಕನ್ನಡ ನ್ಯೂಸಿಂದ ಹೇಳ್ಬೇಕಂದ್ರೆ ಯಾವುದೇ ರಾಜಕೀಯವಾಗಿರಲಿ, ಸಾಮಾಜಿಕವಾಗಿರಲಿ, ಶೈಕ್ಷಣಿಕವಾಗಿರಲಿ, ಯಾವುದೇ ವಿಚಾರವಾಗಿದ್ದರೂ ನೇರ ದಿಟ್ಟ ನಿರಂತರವಾಗಿ ಎಲ್ಲವನ್ನು ಪ್ರಸಾರ ಮಾಡಿ ಬಡವರಾಗಿರಲಿ ಯಾರೇ ಬಂದರೂ ಯಾರಿಗೂ ಇದು ಮಾಡಿಲ್ಲ. ಆ ರೀತಿ ನೀವು ಭಾಳ ಚೆನ್ನಾಗಿ ಇದು ಮಾಡಿದ್ದೀರಾ. ನಿಮಗೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಮಾಧ್ಯಮ ಲೋಕದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಮಧ್ಯ ಕರ್ನಾಟಕದ ಪ್ರಾದೇಶಿಕ ವಾಹಿನಿ ಇವತ್ತು 2 ವರ್ಷಗಳನ್ನು ತುಂಬಿರ್ತಕ್ಕಂಥದ್ದು ನಿಜಕ್ಕೂ ನಾವೆಲ್ಲ ಒಂದು ಕನಸು ಅಂತ ಹೇಳಿ ಭಾವಿಸ್ತಿದ್ವಿ. ಇವತ್ತು ಅದು ನನಸಾಗಿದೆ. ಯಾಕಂದರೆ ಮಧ್ಯ ಕರ್ನಾಟಕದಲ್ಲಿ ಪತ್ರಕರ್ತರಿಗೋಸ್ಕರ ಮತ್ತು ಸಾರ್ವಜನಿಕರ ಏಳಿಗೆಗಾಗಿರ್ತಕ್ಕಂತಹ ಒಂದು ಅದ್ಭುತವಾದಂಥ ಚಾನಲ್ ಇವತ್ತು ಸಮಾಜಮುಖಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನಾನುರಾಗಿ ಕಾರ್ಯಗಳನ್ನು ಮಾಡುತ್ತಾ ಕಳೆದ 2 ವರ್ಷಗಳಿಂದ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸ ಮಾಡ್ತಾಯಿದೆ. ಈ ಒಂದು ಚಾನಲ್ ದೊಡ್ಡ ಮಟ್ಟದಲ್ಲಿ ಬೆಳೆದು ಯಶಸ್ವಿಯನ್ನು ಗಳಿಸಲಿ ಹಾಗೂ ಉತ್ತುಂಗಕ್ಕೇರಲಿ. ಸುಮಾರು ಪತ್ರಕರ್ತರಿಗೆ ಜೀವನವನ್ನು ರೂಪಿಸಿರ್ತಕ್ಕಂಥ ಈ ಒಂದು ಚಾನಲ್ ವಾಹಿನಿ ಇನ್ನೂ ಉತ್ತುಂಗಕ್ಕೆ ಏರಲಿ ಅನ್ನೋವಂಥದ್ದು ಆಶೆಯನ್ನು ಇಟ್ಕೊಳ್ತಾ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ 100 ವರ್ಷಗಳು ಅವರ ಜರ್ನಿ ನಡೀಲಿ ಅಂತ ಹೇಳಿ ನಾನು ತುಂಬು ಹೃದಯದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆಯ ಮಧ್ಯ ಕರ್ನಾಟಕದ ಜನಪ್ರಿಯ ಸುದ್ದಿವಾಹಿನಿ ಒನ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಮಾಲಿಂಗಪ್ಪ ಚೆಮ್ಮಳೆಯಾದ ನಾನು ಮನಪೂರ್ವಕವಾಗಿರ್ತಕ್ಕಂತಹ ತುಂಬು ಹೃದಯದ ಹೆಮ್ಮೆಯ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ನಾವು ನೋಡ್ತಾ ಇದ್ವಿ ರಾಜ್ಯ ಮಟ್ಟದ ಅನೇಕ ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ವಿ, ಅನೇಕ ಸುದ್ದಿಗಳನ್ನು ನೋಡ್ತಾ ಇದ್ವಿ. ಫೇಸ್ಬುಕ್ಕು, ಟ್ವಿಟರ್ ಎಲ್ಲ ನೋಡ್ತಾ ಇದ್ದರೆ ಬರೀ ಮಂಡ್ಯ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಈ ರೀತಿಯಾದಂಥ ಸುದ್ದಿಗಳನ್ನು ನೋಡ್ತಾ ಇದ್ವಿ. ದಾವಣಗೆರೆಯ ನಿಖರವಾಗಿರ್ತಕ್ಕಂಥ ಒಂದು ನೇರ ನಿಷ್ಠೂರತೆಯನ್ನು ಹೊಂದಿರತಕ್ಕಂಥ ಸುದ್ದಿಗಳನ್ನು ನೋಡಬೇಕಂದ್ರೆ ತುಂಬ ವಿರಳ ಆಗಿತ್ತು. ಒನ್ ಕನ್ನಡ ನ್ಯೂಸ್ ಯಾವಾಗ ದಾವಣಗೆರೆಗೆ ಪದಾರ್ಪಣೆ ಮಾಡ್ತು, ಯಶವಂತ್ ಅವರ ತಂಡ ಮತ್ತು ಅವರ ಎಲ್ಲ ಸಹೋದ್ಯೋಗಿ ಮಿತ್ರರು ಯಾವಾಗ ಪ್ರವೇಶವನ್ನು ಮಾಡಿದರು, ಇಡೀ ದಾವಣಗೆರೆಯ ಒಂದು ರಾಜಕೀಯ ವಲಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಾಹಿನಿ. ಅದ್ರ ಜೊತೆಗೆ ಏನು ನಮ್ಮ ದಾವಣಗೆರೆ ಮಧ್ಯ ಕರ್ನಾಟಕದ ಅನೇಕ ಭ್ರಷ್ಟಾಚಾರಗಳನ್ನು, ಅನೇಕ ರೀತಿಯಾದಂಥ ಅಧಿಕಾರಿಗಳ ದುರ್ವರ್ತನೆಗಳನ್ನು ನಿರ್ಭೀತಿಯಿಂದ ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಥಳೀಯ ವಾಹಿನಿ ಒನ್ ಕನ್ನಡ ಚಾನಲ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪೌರಾಣಿಕ ಕ್ಷೇತ್ರಗಳಾಗಿರ್ತಕ್ಕಂತಹ ನಾಯಕನಟ್ಟಿಯ ತಿಪ್ಪೇರುದ್ರಸ್ವಾಮಿಯ ರಥೋತ್ಸವದ ಒಂದು ನೇರ ದೃಶ್ಯ ಆಗಿರ್ಬೋದು, ಮಧ್ಯ ಕರ್ನಾಟಕದ ವಿಶೇಷವಾಗಿ ತಂದೆ ಆಗಿರ್ತಕ್ಕಂಥ ಅನೇಕ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಕೊಟ್ಟೂರು ಜಾತ್ರೆಯ ವಿಶೇಷ ದರ್ಶನವನ್ನು ಲೈವ್ ಮುಖಾಂತರವಾಗಿ ಅನೇಕ ಸಾವಿರಾರು ಲಕ್ಷಾಂತರ ವ್ಯೂಗಳನ್ನು ಆಗಲಿಕ್ಕೆ ಸಾಧ್ಯ ಆಯಿತು. ಅದ್ರ ಜೊತೆಗೆ ಲಂಬಾಣಿ ಸಮುದಾಯದ ಧಾರ್ಮಿಕ ಗುರುಗಳಾಗಿರ್ತಕ್ಕಂಥ ಸಂತ ಸೇವಾಲಾಲ್ ಅವರ ಜಯಂತಿಯನ್ನು ಕೂಡ ಲೈವನ್ನು ಮಾಡಿದ್ದಾರೆ. ಇದು ಕೇವಲ ಜಯಂತಿಗಳನ್ನಲ್ಲ, ಅನೇಕ ದಲಿತ ಪರ, ಸಾಮಾಜಿಕ, ವಿದ್ಯಾರ್ಥಿ, ಯುವಜನ, ಕಾರ್ಮಿಕ ಚಳವಳಿಗಳನ್ನು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ನೊಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಒನ್ ಕನ್ನಡ ಸುದ್ದಿವಾಹಿನಿ ಕೆಲಸ ಮಾಡ್ತಾ ಇದೆ. ನಮಗೆ ಆಶಯ ಇದೆ, ಇದು ಮಧ್ಯ ಕರ್ನಾಟಕದ ನಂಬರ್ 1 ಚಾನಲ್ ಆಗಿ ಮುನ್ನುಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಡಿಜಿಟಲ್ ವಾಹಿನಿಯಲ್ಲಿ ತಂದೆ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಲಿ, ಕರ್ನಾಟಕದ ಡಿಜಿಟಲ್ ವಾಹಿನಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಈ ಒಂದು ಸುದ್ದಿವಾಹಿನಿಗೆ ಸದಾ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ. ಈ ಚಾನಲ್ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತೇಳ್ಬಿಟ್ಟು ನಾನು ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಆತ್ಮೇರೆ, ನಾನು ನಿಮ್ಮ ಮಂಜುನಾಥ್ ಗುರೂಜಿ. ಆತ್ಮೇರೆ, ಮಧ್ಯ ಕರ್ನಾಟಕದ ಹೆಮ್ಮೆಯ ಒಂದು ಸುದ್ದಿವಾಹಿನಿಯಾದಂಥ ನ್ಯೂಸ್ ಒನ್ ಕನ್ನಡ ಈ ಒಂದು ಚಾನಲ್ಗೆ 2 ವರ್ಷಗಳ ಸಂಪೂರ್ಣವಾಗಿ ಮುಗಿಸಿ 3ನೇ ವರ್ಷಕ್ಕೆ ಅವರು 3ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾನು ಈ ಚಾನಲ್ ಮತ್ತು ಈ ಯಶವಂತ್ ಅವರ ಒಂದು ಗುಂಪಿಗೆ ಶುಭವನ್ನು ಹಾರೈಸ್ತಾ ಈ ಒಂದು ಏನಕ್ಕೆ ಈ ಒಂದು ಚಾನಲ್ ಇಷ್ಟೊಂದು ಪಾಪ್ಯುಲರ್ ಆಗಿ ಆಗ್ತಾಯಿದೆ ಅಂತಂದರೆ, ನೇರ ದಿಟ್ಟ ನಿರಂತರದ ಜೊತೆಗೆ ನಿಷ್ಠೂರವಾದಿಗಳಾಗಿ ಯಾರು ಒಂದು ಸಮಾಜದಲ್ಲಿ ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಅಂಥವರಿಗೆ ಸಮಾಜಮುಖಿಯಾಗಿ ಗುರುತಿಸುವುದರ ಮೂಲಕ ನಮ್ಮ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ, ಅದರಲ್ಲೂ ದಾವಣಗೆರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಒಂದು ಇಂಪ್ಯಾಕ್ಟ್ ಮಾಡೋದ್ರ ಮೂಲಕ, ಅಧಿಕಾರಿಗಳಿಗೆ ಚಳಿ ಬಿಡಿಸೋದ್ರ ಮೂಲಕ, ಆಧ್ಯಾತ್ಮದ ಒಳವನ್ನು ತಿರುಳನ್ನು ತಿಳಿಸೋದ್ರ ಮೂಲಕ ನೈಜತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಚಾನಲ್ ಇನ್ನೂ ಕೂಡ ಲಕ್ಷಾಂತರ ಜನರು ನೋಡಿ ಮತ್ತು ಇದು ಉನ್ನತ ಮಟ್ಟಕ್ಕೆ ಸ್ಯಾಟಲೈಟಿಗೆ ಬೇಗ ಬರಲಿ ಅನ್ನುವಂಥ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಒನ್ ಕನ್ನಡ ನ್ಯೂಸು ಇದೀಗ ಮಧ್ಯ ಕರ್ನಾಟಕ ಭಾಗದಲ್ಲಿ
ತುಂಬ ಯಶಸ್ವಿಯಾಗಿ ನೇರ ದಿಟ್ಟ ನಿರಂತರ ರೀತಿಯಲ್ಲಿ ಎಲ್ಲ ರೈತರ ಸಮಸ್ಯೆಗಳು ಕಡು ಬಡತನ ಸಮಸ್ಯೆ ಏನೇ ಇರಲಿ ನೇರ ದಿಟ್ಟ ನಿರಂತರವಾಗಿ ಹೋರಾಟ ಮಾಡಿ ಜನಗಳಿಗೆ ಸಮಾನವಾಗಿ ನ್ಯಾಯ ಒದಗಿಸಿಕೊಡ್ತಿದ್ದಾರೆ. ಯಶವಂತ್ ಅವರ ಸಾರಥ್ಯದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಒಳ್ಳೆಯದಾಗಿ ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿನ ಹೋರಾಟ ಮಾಡಿ ನೇರ ದಿಟ್ಟ ನಿರಂತರ ಆಗಿ ಎಲ್ಲ ಅಧಿಕಾರಿಗಳ ಚಳಿ ಬಿಡಿಸ್ತಾ ಎಲ್ಲ ನೇರವಾಗಿ ಜನಗಳು ತಲುಪಿಸ್ತಿರೋಂಥ ಯಶವಂತ್ ಸಾರಥ್ಯದಲ್ಲಿ ಒಂದು ಕನ್ನಡ ನ್ಯೂಸ್ಗೆ ಅಭಿನಂದನೆ ತಿಳಿಸ್ತೀನಿ. ಒಂದು ಕನ್ನಡ ನ್ಯೂಸು ನೋಡೋಕತ್ತಿ 2 ವರ್ಷ ಆಯಿತು. ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀರಿ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ಜಿಲ್ಲೆ ಒಳಗೆ ಹೋಗಿ ಈ ಸುದ್ದಿ ಒಳ್ಳೆ ನ್ಯೂಸ್ ಆಗಿ ಬರಲ್ಲ ಅಂತ ನಾವು ಇಷ್ಟು ಹೇಳ್ತೀವಿ. ನಾವು ಒಂದು ಕನ್ನಡ ನ್ಯೂಸ್ನ ಕಂಟಿನ್ಯೂ ಆಗಿ ದಿನನಿತ್ಯ ನೋಡ್ತಿರ್ತೀವಿ. ಯಶವಂತರವರ ನೇತೃತ್ವದಲ್ಲಿ ಚೆನ್ನಾಗಿ ಸಾಗ್ತಿದೆ. ಜೊತೆಗೆ ನೈಜ ನಿಖರ ಸುದ್ದಿಗಳನ್ನು ಯಥಾವತ್ತಾಗಿ ಸಮಾಜದಲ್ಲಿ ಬಿಂಬಿಸ್ತಿದೆ. ಇರ್ತಕ್ಕಂಥ ಸಮಸ್ಯೆಗಳನ್ನು ಎಕ್ಕಿ ತೆಗೆದ್ರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನ್ಯೂಸ್ ಚಾನಲ್ಲು 2 ವರ್ಷ ತುಂಬಿ 3 ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ನಿಮ್ಮ ಚಾನಲ್ಲು ಇನ್ನೂ ಹೆಚ್ಚು ಸಾಮಾಜಿಕವಾಗಿ ಇರ್ತಕ್ಕಂಥ ಕಳಕಳಿ ಮನವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ 2 ವರ್ಷ. ಇನ್ನು ಮುಂದೆನೂ ಕೂಡ ಇದೇ ರೀತಿಯ ಕೆಲಸ ಮಾಡ್ಕೊಳ್ತಾ ಸಮಾಜದ ಓರೆಕರುಗಳನ್ನು ತಿದ್ದಿ ತೀಡಿ ಅಂತ ಕೆಲಸ ಮಾಡಿರಿ ಅಂತ ಶುಭ ಹಾರೈಸ್ತಾ ನಿಮ್ಮ ಚಾನಲ್ ಇನ್ನೂ ಅತಿ ಹೆಚ್ಚು ಉನ್ನತ ಮಟ್ಟದಲ್ಲಿ ಬೆಳಿಲ್ಲ ಅಂತೇಳಿ ನಾನು ಶುಭ ಕೋರ್ತಾ. ದಾವಣಗೆರೆ ಒನ್ ಕನ್ನಡ ನ್ಯೂಸ್ ದಾವಣಗೆರೆ ಜನತೆಗೆ ಭಾಳ ಹೊಸ ಸುದ್ದಿಗಳನ್ನು ಕೊಟ್ಟು ಇವತ್ತು 2ನೇ ವರ್ಷ ಪೂರೈಸ್ತಾ ಇದೆ. ಇಂಥ ಚಾನಲ್ ಅವಶ್ಯಕತೆ ಇತ್ತು ದಾವಣಗೆರೆ ನಗರಕ್ಕೆ. ಭಾಳ ನಮ್ಮ ಶಾಮನೂರು ಶಿವಶಂಕರಪ್ಪನವರಂತೂ ವಿಧಿವಶರಾದಾಗ ಲೈವ್ ಅದನ್ನು ಕೊಟ್ಟು ಮಹಾಜನತೆ ದಾವಣಗೆರೆ ಮನೆಯಲ್ಲೇ ಕೂತು ಅವೆಲ್ಲ ಕಾರ್ಯಕ್ರಮಗಳು ನೋಡೋವಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತಿದ್ದೀವಿ. 2ನೇ ವರ್ಷಕ್ಕೆ ತುಂಬಿ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಅವರಿಗೆ ಶುಭವನ್ನು ಹಾರೈಸ್ತಿದ್ದೀನಿ. ಒಳ್ಳೆಯದಾಗಲಿ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ. ದಾವಣಗೆರೆ ಒನ್ ಕನ್ನಡ ನ್ಯೂಸ್ ಚಾನಲ್ಲು 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಅವರಿಗೆ ಅಭಿನಂದನೆಗಳು. ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಕಾರ್ಯಕ್ರಮಗಳು, ನ್ಯೂಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಇನ್ನೂ ಒಳ್ಳೆ ಕೆಲಸ ಮಾಡಲಿ, ಇನ್ನೂ ಒಳ್ಳೆ ಸುದ್ದಿ ತರಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ನಮಸ್ತೆ. ಈ ಏನು ಒನ್ ಕನ್ನಡ ನ್ಯೂಸ್ ಏನಿದೆ ದಾವಣಗೆರೆಯಲ್ಲಿ ನಿಜಕ್ಕೂ ಹೇಳಬೇಕು ಅಂದರೆ ಒಂದು ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಕಣ್ಣಿಗೆ ಕಂಡಿದ್ದನ್ನು ನಿಜಕ್ಕೂ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಈ ಒನ್ ನ್ಯೂಸ್ ಕನ್ನಡ ಇವತ್ತೇನು ಮಾಡ್ತಾ ಇದೆ ಅದನ್ನು ಜನ ಇವತ್ತು ಮೆಚ್ಚಿದ್ದಾರೆ. ನಮ್ಮ ಕಡೆಯಿಂದ ಈ ಒಂದು ಒನ್ ಕನ್ನಡ ನ್ಯೂಸ್ ಏನಿದೆ ಇದು ಇನ್ನೂ ಹೆಚ್ಚಿನದಾಗಿ ಬೆಳೀಲಿ. ನಾವು ಎಲ್ಲರೂ ಸಹಿತ ಯಾವುದೇ ಪಕ್ಷಪಾತವಿಲ್ಲದೆ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಏನು 2 ವರ್ಷ ಪೂರೈಸಿದೆ ನಮ್ಮ ಎಲ್ಲ ಸ್ನೇಹಿತರು ಹಾಗೂ ನಮ್ಮ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ತೆ. ದಾವಣಗೆರೆಯಲ್ಲಿ ಏನೇ ಒಂದು ಸುದ್ದಿ ಆದ್ರೂ ಅತಿ ಬೇಗನೆ ಜನಗಳಿಗೆ ಮುಟ್ಟಿಸತಕ್ಕಂಥ ಒಂದು ನ್ಯೂಸ್ ಚಾನಲ್ ಯಾವ್ದಾರು ಇದ್ದರೆ ಅದು ಒನ್ ಕನ್ನಡ ನ್ಯೂಸ್ ಮಾತ್ರ ಜನಗಳಿಗೆ ಅತಿ ಬೇಗನೆ ಮುಟ್ಟಿಸ್ತಕ್ಕಂಥ ನ್ಯೂಸ್ ಚಾನಲ್ ಆಗಿದೆ. 2 ವರ್ಷ ಪೂರೈಸಿದೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸುದ್ದಿ ಇನ್ನೂ ಹೆಚ್ಚಿನ ಕಾಲ ಬೆಳೆಯಲಿ, ಇನ್ನೂ ಜನಗಳಿಗೆ ಪ್ರೋತ್ಸಾಹಿಸಲಿ, ಜನಗಳಿಗೆ ಮನವರಿಕೆ ಆಗುವಂಥ ದೊಡ್ಡ ಚಾನಲ್ ಇದಾಗಲಿ ಅನ್ನೋದು ನಮ್ಮ ಆಸೆ. ಲೋಕಲ್ ಚಾನಲ್ ಆದ ಕನ್ನಡ ಒನ್ ಚಾನಲ್ನ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಿರೋ ಕನ್ನಡ ನ್ಯೂಸ್ ಚಾನಲ್ಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ದಾವಣಗೆರೆಯಲ್ಲಿ ನೇರ ದಿಟ್ಟ ನಿರಂತರವಾದ ಯಾವುದೇ ಒಂದು ಮಾಧ್ಯಮದ ಚಾನಲ್ ಇತ್ತಂದರೆ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಹೃದಯದ ಅಭಿನಂದನೆ. ಒನ್ ಕನ್ನಡ ನ್ಯೂಸ್ ಅತ್ಯಂತ ಯಶಸ್ವಿಯಾಗಿ ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ 2 ವರ್ಷವನ್ನು ಪೂರ್ಣ ಮಾಡಿದೆ. ಅದಕ್ಕೆ ಮೊದಲನೇದಾಗಿ ಹೃತ್ಪೂರ್ವಕದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಪಕ್ಷಾತೀತವಾಗಿ ಯಾವುದೇ ಪಕ್ಷಗಳನ್ನು ಲೆಕ್ಕ ಮಾಡ್ದೇ ಸತ್ಯವನ್ನು ಬಿಂಬಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಇದೇ ರೀತಿಯಾಗಿ ತಮ್ಮ ದಿಟ್ಟ ನಡೆಗೆ ಅಭಿನಂದನೆಗಳನ್ನು ಸಲ್ಲಿಸ ಜನರ ಪರವಾಗಿ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. 100 ವರ್ಷ ಆಗಲಿ, ಶತಮಾನೋತ್ಸವವನ್ನು ಆಚರಿಸಿ. ಆಲ್ ದಿ ಬೆಸ್ಟ್. ಒನ್ ಕನ್ನಡ ನ್ಯೂಸ್ ದಾವಣಗೆರೆಯಲ್ಲಿ ಅತ್ಯುತ್ತಮವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಯಾವುದೇ ರಾಜಕೀಯ ವಿಚಾರಗಳಿಲ್ಲದೆ ನೇರ ದಿಟ್ಟ ನಿರಂತರವಾಗಿ ಕೂಡ ನಮ್ಮ ಕನ್ನಡ ಚಾನಲ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗೆ ಹಲವಾರು ವರ್ಷಗಳ ಇನ್ನೂ 100 ವರ್ಷದ 100 ಡೇಸನ್ನು ಆಚರಿಸಲಿ ಅಂಥೇಳಿ ನಾನು ವಿಶಸ್ಸನ್ನು ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ಗೆ. ಒನ್ ಕನ್ನಡ ನ್ಯೂಸ್ 2 ವರ್ಷಗಳ ಸುದೀರ್ಘ
ಕಾರ್ಯನಿರ್ವಹಿಸಿ ಯಶಸ್ವಿಯಾದಂಥ ಒಂದು ನ್ಯೂಸನ್ನು ಈ ದಾವಣಗೆರೆ ಜಿಲ್ಲೆಯಲ್ಲಿ ನಾವೆಲ್ಲರೂ ನೋಡಿದ್ವಿ. ಆದರೆ ಕನ್ನಡ ನ್ಯೂಸು ಇವತ್ತು ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ನ್ಯೂಸ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕನ್ನಡ ನ್ಯೂಸ್ ಚಾನಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅದು ದಿಟ್ಟ ನಿರಂತರ ನೇರವಾಗಿ ಬರೋದ್ರಿಂದ ನಮಗೆ ತುಂಬ ಖುಷಿ ಪಟ್ಟಿದೆ. ಈಗ 2 ವರ್ಷ ತುಂಬಿದೆ. ಇದು 100 ವರ್ಷ ತುಂಬಲಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಎತ್ತರವಾಗಿ ಬೆಳೀಲಿ, 100 ವರ್ಷ ಆಗಲಿ ಅಂತ ಹಾರೈಸ್ತಾ ಇದ್ದೀವಿ. ಒನ್ ಕನ್ನಡ ಚಾನಲಿಗೆ 2ನೇ ವರ್ಷದ ವಾರ್ಷಿಕೋತ್ಸವದ ತುಂಬ ಹೃದಯದ ಅಭಿನಂದನೆಗಳು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತಂದು ಹಾರೈಸ್ತೇವೆ. ನಾನು ಇತ್ತೀಚಿನ ದಿನಗಳಲ್ಲಿ TV ನೋಡೋದು ಬಿಟ್ಬಿಟ್ಟೇನೆ. ಕಾರಣ ಮೊಬೈಲ್ನಲ್ಲಿ ರಾತ್ರಿ ನಾನು ಮಲಗುವಾಗ ಮೊಬೈಲ್ನಲ್ಲಿ ಯೂಟ್ಯೂಬನ್ನು ಓಪನ್ ಮಾಡಿದರೆ ನಂಬರ್ 1 ಚಾನಲಿಂದ ನ್ಯೂಸ್ ನೋಡ್ಕೊಂತ ನೆಮ್ಮದಿಯಾಗಿ ನಾನು ವಿದ್ಯಮಾನಗಳನ್ನೆಲ್ಲ ತಿಳ್ಕೊತಾ ಇದ್ದೇನೆ ಅಂತಂದು ಈ ಸುಸಂದರ್ಭದಲ್ಲಿ ಹೇಳ್ತಾ, ಇನ್ನು ಈ ಚಾನಲ್ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತಂದು ಹೇಳಿ ವಿದ್ಯಾರ್ಥಿಗಳಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗುವಂಥ ದಾರಿ ತೋರಿಸಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಡವರ ಪರವಾಗಿರುವಂಥ ಚಾನಲ್ ಯಾವ್ದಾರು ಇದ್ದರೆ ಅದು ಒನ್ ಕನ್ನಡ. ಹೀಗೆ ಬಡವರ ಪರವಾಗಿ ಇರುವಂಥ ಚಾನಲ್ಗೆ ನಾವು ಶುಭಾಶಯ ಕೋರ್ತಾ ಇದ್ದೀವಿ. 2 ವರ್ಷ ತುಂಬಿ ಈಗ 3 ವರ್ಷ ಹೋಗ್ತಿದೆ. ಹೀಗೆ ಎಲ್ಲರಿಗೂ ಚೆನ್ನಾಗಿ ಇದು ಬರಲಿ ಅಂತ ವಿಶ್ ಮಾಡ್ತಾಯಿದ್ದೀವಿ. ಒನ್ ಕನ್ನಡ ನ್ಯೂಸ್ ಉತ್ತಮವಾಗಿರ್ತಕ್ಕಂಥ ಚಾನಲು ದಾವಣಗೆರೆಯಲ್ಲಿ, ಅದರಲ್ಲೂ ಅಚ್ಚುಮೆಚ್ಚು ಚಾನಲ್ಲು ಒನ್ ಕನ್ನಡ ನ್ಯೂಸ್ ಆಗಿದೆ. 2 ವರ್ಷ ಪೂರೈಸಿದೆ, 3ನೇ ವರ್ಷ ಕಾಲಿಟ್ಟಿದೆ. ಇನ್ನೂ ಹೆಚ್ಚು ಈ ಒಂದು ನೀವೇನು ಪ್ರಸಾರ ಮಾಡ್ತಕ್ಕಂಥ ಒಂದು ನಿಮ್ಮ ಚಾನಲ್ ಇದೆ, ನಿಜವಾಗ್ಲೂ ಹೆಮ್ಮೆಯ ವಿಚಾರ. ನೇರ ನುಡಿಗೆ ಹೆಸರಾಗಿರ್ತಕ್ಕಂಥ ಒನ್ ನ್ಯೂಸ್ ಚಾನಲ್ಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಚಾನಲ್ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭ ಹಾರೈಸ್ತೇನೆ. ಒನ್ ಕನ್ನಡ ನ್ಯೂಸ್ ದಾವಣಗೆರೆಯಲ್ಲಿ ಈಗ 2ನೇ ವರ್ಷ ಮುಗಿಸ್ತಾ ಇದೆ. ಅದಕ್ಕೆ ಮೊದಲನೇದಾಗಿ ಕೃತಜ್ಞತೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಒನ್ ಕನ್ನಡ ನ್ಯೂಸ್ ಅಂದರೆ ದಾವಣಗೆರೆಯಲ್ಲಿ ಡಿಸ್ಟಿಕ್ನಾಗೆ ನಂಬರ್ 1 ನ್ಯೂಸ್ ಆಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ. ಯಾಕಂತಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಏನೇ ಕಾರ್ಯಕ್ರಮಗಳು ಆದ್ರೂ ಲೈವ್ ತೋರಿಸುವಂಥ ಚಾನಲ್ ಈಗ ನಂಬರ್ 1 ಚಾನಲ್ ಆಗಿದೆ. ಮೊನ್ನೆ ನಮ್ಮ ಶಾಸಕರಾದ ದಿವಂಗತ ಶಾನು ಶಿವಶಂಕರಪ್ಪ ಅವರ ತೀರ್ಕೊಂಡೋಗೋ ಸತಿಗೂ ಲೈವ್ ಮನೆಯಲ್ಲೇ ಕೂತ್ಕೊಂಡು ನೋಡಿದ್ವಿ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಯಿತು, ಹಬ್ಬಗಳನ್ನಾಯಿತು, ದಾವಣಗೆರೆಯಲ್ಲಿ ಒಂದೇ ಮನೆಯಲ್ಲಿ ಕೂತ್ಕೊಂಡು ನೋಡೋವಂಥ ಚಾನಲ್ ಅವ್ರು ತೋರಿಸ್ಕೊಡೋದಂದರೆ ನಂಬರ್ 1 ಚಾನಲ್ಲು. ಇನ್ನು ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿವೃದ್ಧಿ ಹೊಂದಿ ಇಡೀ ಡಿಸ್ಟಿಕ್ಕಿಗೆ ನಂಬರ್ 1 ಆಗಿದೆ. ಈ ಕರ್ನಾಟಕಕ್ಕೆ ನಂಬರ್ 1 ಆಗಲಿ ಅಂತ ಆಶಿಸ್ತೀನಿ. ನಮ್ಮ ದಾವಣಗೆರೆಯ ಚೊಚ್ಚಲಾಗಿ ಕಾಲಿಟ್ಟು 2 ವರ್ಷದ ಹಿಂದೆ ಒನ್ ಕನ್ನಡ ನ್ಯೂಸ್ ಅಂತಂದೇಳಿ ಸುದ್ದಿಯನ್ನು ಬಿತ್ತರ ಮಾಡೋಕ್ಕಂತ ಒಂದು ನ್ಯೂಸ್ ಚಾನಲ್ಲು ಬಂದಿತ್ತು. ಈಗ ಸತತ ಯಾವುದೇ ಮುಲಾಜನ್ನು ನೋಡದೆ ಪಾರದರ್ಶಕವಾಗಿ ಸುದ್ದಿಯನ್ನು ಬಿತ್ತರ ಮಾಡಿ ಅದರದೇ ಆದಂಥ ಒಂದು ಛಾಪನ್ನು ಮೂಡಿಸಿರುವಂಥದ್ದು ಒನ್ ಕನ್ನಡ ನ್ಯೂಸ್ ಚಾನಲ್ಲು. ಈಗ 2 ವರ್ಷ ಈ ಚಾನಲ್ಗೆ ತುಂಬ ಪೂರೈಸಿದೆ. ಈ ಚಾನಲ್ನ ನಡೆಸಿರ್ತಕ್ಕಂಥ ನನ್ನ ಸಹೋದರರು ಯಶವಂತ್ ಅವರಾಗಿರ್ಬೋದು, ಮತ್ತು ಸಹಪಾಠಿಗಳಾದಂಥ ಪ್ರವೀಣ್ ಮತ್ತು ಅಣ್ಣೇಶ್ ಅವರಾಗಿರ್ಬೋದು, ಇವರೆಲ್ಲ ಸಹಕಾರದಿಂದ ಇವತ್ತು 2 ವರ್ಷ ಪೂರೈಸಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥ ಚಾನಲ್ ಅಂತಂದರೂ ಕೂಡ ತಪ್ಪಾಗಲಾರ್ದು. ಈ ಒಂದು ಚಾನಲ್ ಹೀಗೆ ಸುದೀರ್ಘವಾಗಿ ಬೆಳ್ಳಿ ಮಹೋತ್ಸವವನ್ನು ಮಾಡಲಿ ಅಂತಂದೇಳಿ ಸಂದರ್ಭದಲ್ಲ ನಾನು ಈ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ಆಶಿಸ್ತಾ ಇದ್ದೀನಿ. ಈಗ ಒನ್ ಕನ್ನಡ ನ್ಯೂಸು ದಾವಣಗೆರೆಯಲ್ಲಿ ಯಾವುದಾದ್ರೂ ನ್ಯೂಸ್ ನೋಡ್ತಾರೆ ಜನ, ಯಾರಾದರೂ ವೀಕ್ಷಿಸ್ತಿದ್ದಾರೆ ಅಂದರೆ ಅದು ಹೆಚ್ಚು ಪ್ರತಿಲಿರ್ತಕ್ಕಂಥ ನ್ಯೂಸ್ ಯಾವುದಂದರೆ ಕನ್ನಡ ಒನ್ ಅಂತ. ಇದನ್ನು ಸುಮಾರು ಜನ ನೋಡಿದ್ದೀವಿ. ನಾವು ಪ್ರತಿ ಸಾರಿ ಯೂಟ್ಯೂಬಲ್ಲಿ ಸಹಿತ ಯಾವುದಾದ್ರೂ ಚಾನಲ್ ಹುಡುಗರು ನೋಡ್ತಾ ಇದ್ದಾರೆ, ದಾವಣಗೆರೆ ಬಗ್ಗೆ ಏನಾದರೂ ಸಂಚಿಕೆ ಏನಾದರೂ ಹುಡುಕ್ತಾ ಇದ್ದಾರೆ ಅಂದರೆ ಅದು ಈ ನ್ಯೂಸಲ್ಲಿ ಮಾತ್ರ ಸಿಗುತ್ತೆ. ಯಾಕಂದರೆ ಇದು ದಾವಣಗೆರೆಯಲ್ಲಿರ್ತಕ್ಕಂಥ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕವರ್ ಮಾಡಿ ಎಲ್ಲರಿಗೂ ಬಿತ್ತರ ಮಾಡ್ತಾಯಿದ್ದಾರೆ. 2 ವರ್ಷ ಇದ್ದಿದ್ದು ಇದು ಸುವರ್ಣ ಮಹೋತ್ಸವ ಆಚರಿಸಲಿ, ಹೀಗೆ ಮುಂದುವರಲಿ. ಅವರೆಲ್ಲ ಬೆಳಗಕ್ಕೆ ಸಹಿತ ನಾನು ಶುಭಾಶಯಗಳು ಸಲ್ಲಿಸ್ತೀನಿ. ನಮಸ್ತೆ. ಒನ್ ಕನ್ನಡ ನ್ಯೂಸ್ ಬಗ್ಗೆ ತುಂಬ ಅಭಿಮಾನ ನಮಗೆ. ಒನ್ ಕನ್ನಡ ನ್ಯೂಸು ದಾವಣಗೆರೆ ಜಿಲ್ಲೆಯಿಂದ ಹಿಡಿದು 5 ಜಿಲ್ಲೆಗಳು ಕೂಡ ವಾರ್ತೆಗಳನ್ನ ವಿಸ್ತಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದಾವಣಗೆರೆಯಲ್ಲಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ಬೋದು, ಈ ಯೂಟ್ಯೂಬ್ ಚಾನಲ್ಲು ಇರ್ಬೋದು ಮತ್ತು ಕೇಬಲ್ ಚಾನಲ್ಗಳಲ್ಲಿ ಕೂಡ ಭಾಳ ವೇಗವಾಗಿ ಬೆಳೀತಾ ಇರೋಂಥದ್ದು ಒನ್ ಕನ್ನಡ ನ್ಯೂಸ್ ಚಾನಲ್ಲು. ಈ ಚಾನಲ್ 2 ವರ್ಷನ ಪೂರೈಸ್ತಾ ಇದೆ. ಈ ಚಾನಲ್ನ ಸಮಗ್ರ ಸಿಬ್ಬಂದಿಯವರಿಗೆ ಶುಭಾಶಯಗಳು ಕೋರುತ್ತಾ, ಅದೇ ರೀತಿ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ಬೆಳ್ಳಿ ಮಹೋತ್ಸವನ ಆಚರಣೆ ಮಾಡಲಿ. ಅದೇ ರೀತಿ ದಾವಣಗೆರೆಯಲ್ಲಿ ಇರುವಂಥ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಸ್ತೆಗಳ ಬಗ್ಗೆ ಇರ್ಬೋದು, ಸೇತುವೆಗಳ ಬಗ್ಗೆ ಇರ್ಬೋದು, ನೀರಿನ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆಯೂ ಬೇಗನೆ ಇವರು ಚಾನಲಲ್ಲಿ ವಿಸ್ತರಣೆ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಇಲಾಖೆ ವರ್ಗಗಳಿಗೆ ಹೇಳ್ತಾರೆ. ಹಾಗಾಗಿ ಈ ಚಾನಲಿಗೆ ಶುಭ ಕೋರ್ತೀವಿ. ಒಳ್ಳೆಯದಾಗಲಿ. ಧನ್ಯವಾದಗಳು.